ಜಮ್ಮು ಕಾಶ್ಮೀರದ ಪೂಂಚ್ನಲ್ಲಿ ನಡೆದ ದುರಂತ ಅಪಘಾತದಲ್ಲಿ ರಾಜ್ಯದ 3 ಸೈನಿಕರು ಹುತಾತ್ಮರಾಗಿದ್ದಾರೆ. ಮಂಗಳವಾರ ಸಂಜೆ 5:30ಕ್ಕೆ ಈ ಘಟನೆ ನಡೆದಿದೆ. ರಸ್ತೆಯಲ್ಲಿ ಸಾಗುತ್ತಿದ್ದ ಸೇನಾ ವಾಹನ 300 ಅಡಿ ಆಳದ ಕಂದಕಕ್ಕೆ ಉರುಳಿ ಬಿದ್ದಿದೆ. ಈ ಘಟನೆಯಲ್ಲಿ ಮರಾಠ ರೆಜಿಮೆಂಟ್ನ ಒಟ್ಟು 5 ಸೈನಿಕರು ಮೃತಪಟ್ಟಿದ್ದಾರೆ. ಇದರಲ್ಲಿ 3 ಸೈನಿಕರು ಕರ್ನಾಟಕದವರು. ಬೆಂಗಳೂರಿನ ಬೆಳಗಾವಿಯ ಸಾಂಬ್ರಾ ಗ್ರಾಮದ ಯೋಧ ಸುಬೇದಾರ್ ದಯಾನಂದ್ ತಿರಕಣ್ಣನವರ್, ರಬಕವಿ ಬನಹಟ್ಟಿ ತಾಲೂಕಿನ ಮಹಾಲಿಂಗಪುರದ ಮಹೇಶ್ ಮರಿಗೊಂಡ, ಕುಂದಾಪುರದ ಕೋಟೇಶ್ವರದ ಬೀಜಾಡಿಯ ಅನೂಪ್ ಮೃತಪಟ್ಟವರು. ಸೇನಾ ಟ್ರಕ್ ಸ್ಕಿಡ್ ಆಗಿ ಕಂದಕಕ್ಕೆ ಉರುಳಿ ಬಿದ್ದು ಈ ಘಟನೆ ನಡೆದಿದೆ. ಘರೋವಾ ಪ್ರದೇಶದಲ್ಲಿ ಸಂಜೆ 5:30ಕ್ಕೆ 6 ವಾಹನಗಳ ಬೆಂಗಾವಲು ಪಡೆಯ ಭಾಗವಾಗಿದ್ದ ಈ ಸೇನಾ ವಾಹನ ಪೂಂಚ್ ಜಿಲ್ಲೆಯ ಬನೋಯ್ಗೆ ತೆರಳುವಾಗ ಈ ಅಪಘಾತ ಸಂಭವಿಸಿದೆ. ಘಟನೆ ಕುರಿತಂತೆ ಹುತಾತ್ಮರ ಮೂಲ ಊರುಗಳಿರುವ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ಸೇನಾ ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ. 25 ವರ್ಷದ ಮಹೇಶ್ ನಾಗಪ್ಪ ಮಾರಿಕೊಂಡ ಅವರು 7 ವರ್ಷದಿಂದ ಸೇನೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ರು. ಇವರಿಗೆ 3 ವರ್ಷದ ಹಿಂದೆ ಮದುವೆಯಾಗಿತ್ತು. ಇವರ ಪಾರ್ಥಿವ ಶರೀರವನ್ನು ಗುರುವಾರದಂದು ಬೆಳಗಾವಿ ಮೂಲಕ ಮಹಾಲಿಂಗಪುರಕ್ಕೆ ತರುವ ಸಾಧ್ಯತೆ ಇದೆ ಅಂತ ಜಿಲ್ಲಾಡಳಿತ ಮಾಹಿತಿ ಕೊಟ್ಟಿದೆ. ಬಿಜಾಡಿಯ ಅನೂಪ್ ಅವರು 13 ವರ್ಷಗಳಿಂದ ಸೇನೆಯಲ್ಲಿದ್ದರು. ಇವರಿಗೆ 2 ವರ್ಷದ ಹಿಂದೆ ವಿವಾಹ ಆಗಿತ್ತು. 1 ವರ್ಷದ ಗಂಡು ಮಗು ಸಹ ಇದೆ. ಈ 3 ಹುತಾತ್ಮರ ನಿಧನಕ್ಕೆ ನಾಡಿನ ಹಲವು ಗಣ್ಯರು ಸಂತಾಪವನ್ನು ಸೂಚಿಸಿದ್ದಾರೆ. ಪೂಂಚ್ ಗಡಿಯಲ್ಲಿ ಈ ಘಟನೆ ಸಂಭವಿಸಿದೆ. ಇದೊಂದು ಬೆಂಗಾವಲು ವಾಹನ, ಸೇನಾ ಮರಾಠ ರೆಜಿಮೆಂಟ್ನ ವಾಹನ. ಒಟ್ಟು 6 ವಾಹನಗಳು ಹೋಗ್ತಾ ಇತ್ತು. ಅದರಲ್ಲಿ 1 ಸೇನಾ ವಾಹನ ಕಂದಕಕ್ಕೆ ಉರುಳಿ ಬಿದ್ದಿದೆ. ಆ ಟ್ರಕ್ ಸ್ಕಿಡ್ ಆಗಿ ಕಂದಕಕ್ಕೆ ಬಿದ್ದಿದೆ. ಅದು ಒಂದು ರೀತಿ ಗುಡ್ಡಗಾಡು ಪ್ರದೇಶ. ಜಮ್ಮು ಕಾಶ್ಮೀರ್ನ ಈ ಭಾಗ ಏನಿದೆ, ಆ ಗಡಿ ಪ್ರದೇಶ ಸಂಪೂರ್ಣವಾಗಿ ಗುಡ್ಡಗಾಡುಗಳಿಂದ ಆವೃತವಾದಂಥ ಒಂದು ಪ್ರದೇಶ. ಅಲ್ಲಿ ವಾಹನ ಚಾಲನೆ ಸ್ವಲ್ಪ ಸವಾಲಿನ ಕೆಲಸವೇ ಅನ್ಬೋದು. ದುರದೃಷ್ಟವಶಾತ್ 1 ವಾಹನ ಸ್ಕಿಡ್ ಆಗಿ ಕಂದಕಕ್ಕೆ ಬಿದ್ದಿದೆ. ಮರಾಠ ರೆಜಿಮೆಂಟ್ನ ಯೋಧರು ಈ ವಾಹನದಲ್ಲಿದ್ದರು. ಒಟ್ಟು 5 ಸಾವು ಕಂಡಿದ್ದಾರೆ. ಅದರಲ್ಲಿ ಕರ್ನಾಟಕದ 3 ಹುತಾತ್ಮರಾಗಿದ್ದಾರೆ. ಬೆಳಗಾವಿಯ ಸಾಂಬ್ರಾ ಗ್ರಾಮದ ಯೋಧ ಸುಬೇದಾರ್ ದಯಾನಂದ್ ತಿರಕಣ್ಣನವರ್, ರಬಕವಿ ಬನಹಟ್ಟಿ ತಾಲೂಕಿನ ಮಹಾಲಿಂಗಪುರದ ಮಹೇಶ್ ಮರಿಗೊಂಡ, ಕುಂದಾಪುರದ ಕೋಟೇಶ್ವರದ ಬೀಜಾಡಿಯ ಅನೂಪ್, ಈ 3 ಸೈನಿಕರು ಹುತಾತ್ಮರಾಗಿದ್ದಾರೆ. ಅವರ ಪಾರ್ಥಿವ ಶರೀರವನ್ನು ಅವರ ಗ್ರಾಮಗಳಿಗೆ ತರುವಂಥ ಕಾರ್ಯ ನಡೀತಾ ಇದೆ. ಮೊದಲಿಗೆ ಒಂದು ರೆಸ್ಕ್ಯೂ ಆಪರೇಷನ್ ನಡೀತು. ಅಷ್ಟು ಆಳಕ್ಕೆ 300 ಅಡಿ ಆಳಕ್ಕೆ ಆ ಸೇನಾ ಟ್ರಕ್ ಬಿದ್ದದ್ದರಿಂದ ಅವ್ರನ್ನೆಲ್ಲರನ್ನೂ ಸಹ ರಕ್ಷಿಸುವಂಥ ಒಂದು ಕಾರ್ಯಾಚರಣೆ ನಡೀತು. ಆದರೆ ಈ 5 ಯೋಧರು, ಕರ್ನಾಟಕದ 3 ಮತ್ತು ಮರಾಠ ರೆಜಿಮೆಂಟ್ನ ಒಟ್ಟು 5 ಯೋಧರು, ಇವರ ಸಾವನ್ನು ತಪ್ಪಿಸಲಿಕ್ಕೆ ಆಗಲಿಲ್ಲ. ಈಗ ಅವರ ಪಾರ್ಥಿವ ಶರೀರ ಈಗ ಅವರವರ ಊರುಗಳಿಗೆ ಬರ್ತಾ ಇದೆ. ಅವರ ಮನೆಗಳಲ್ಲಂತೂ ಆಕ್ರಂದನ ಮುಗಿಲು ಮುಟ್ಟಿದೆ. ಇತ್ತೀಚೆಗೆ ತಾನೇ ಮದುವೆಯಾದಂಥ ಅನೂಪ್ ಆಗಿರ್ಬೋದು, ಅವರ ಮನೆಯಲ್ಲಂತೂ ಗೋಳು ಮುಗಿಲು ಮುಟ್ಟಿದೆ. ಹಾಗಾಗಿ ಈ 3 ಸೈನಿಕರ ನಿಧನಕ್ಕೆ, ಇವರು ಹುತಾತ್ಮರಾಗಿದ್ದಕ್ಕೆ ಹಲವರು ಕಣ್ಣೀರು ಗರಿತಾ ಇದ್ದಾರೆ.